ಒಂದೇ ತಿಂಗಳಲ್ಲಿ ಮೂರ್ ಆಪರೇಷನ್ ಕುಯ್ಸ್ಕೊಳಕ್ಕ ಮೀಟರ್ ಬೇಕಾ ಬೈಕಲ್ಲಿ ರೆಕಾರ್ಡ್ ಮಾಡ್ತಿದ್ದೆ ಇಷ್ಟ ದಿನ. ಇವಾಗ ಆಪರೇಷನ್ ಅಲ್ಲೇ ರೆಕಾರ್ಡ್ ಮಾಡ್ತಾ ಇದ್ಯಾ. ಫುಲ್ ಜೋಶಲ್ಲಿ ಹೋಗು, ಫುಲ್ ಜೋಶಲ್ಲಿ ಬಾ, ಹೆದರ್ಕೊಳ್ಳೋದು ಏನಿಲ್ಲ, ಎಲ್ಲ ಒಳ್ಳೇದಾಗತ್ತೆ. ನಮ್ಮಮ್ಮ ಬೆಳಗಿನ ಕಚ ಕಚ ಅಂತ ನೀಟಾಗಿ ಉಜ್ಜಿ ಸ್ನಾನ ಮಾಡಿಸಿ ನೀಟಾಗಿ ತಲೆಗೆಲ್ಲ ಘಮ ಅಂತ ಶಾಂಪೂ ಹಾಕಿ ಫುಲ್ ರೆಡಿ ಮಾಡಿಸ್ಬಿಟ್ರು. ಡಾಕ್ಟರ್ ಇವತ್ತೇನ್ ಹೇಳಿದಾರೆ ಗೊತ್ತಾ? ಎರಡೆರಡು ಸತಿ ಬ್ರೇಕ್ಫಾಸ್ಟ್ ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ಕೊಂಬನ್ನಿ ಅನ್ಬಿಟ್ಟವ್ರು. ಅದಕ್ಕೆ ಇವತ್ತು ಡಯಟ್ಗೆ ಊಫಿ ಅನ್ಬಿಟ್ಟು ಫುಲ್ ತಟ್ಟೆ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಯಾಕೆ ಹೇಳಿ, ಇವತ್ತು ನಂದು 3ನೇಯ ಸರ್ಜರಿ ಕಾರ್ಯಕ್ರಮವಿದೆ. ಇವಾಗ ಉಂಡ್ರೆ ನಾನು ಮಧ್ಯರಾತ್ರಿನೇ ನನ್ಗೊಂದು ತೊಟ್ಟು ಬಾಯಿಗೆ ನೀರ್ ಹಾಕೋದು. ಯಾಕಂದ್ರೆ ಸರ್ಜರಿ ಆಗಿ ನನಗೆ ಎಚ್ಚರ ಆಗಿ ಅನಸ್ತೇಷಿಯಾ ಪವರ್ ಇಳ್ದು ಆಮೇಲೆ ಬಾಯಿಗೆ ನೀರ್ ಹಾಕ್ತಾರೆ. ಅಲ್ಲಿ ಗಂಟೆ ಏನು ಇರಲ್ಲ. ಅದಕ್ಕೆ ಈ ತರ ಎಲ್ಲ ಬ್ಯಾಟಿಂಗ್ ಇನ್ ಯಾವಾಗ ಮಾಡ್ತೀನೋ ಅದಕ್ಕೆ ಇವತ್ತು ತಿನ್ಕೊಬಿಡ್ತೀನಿ. ಕಣ್ಣಾಕ್ಬಿಡಿ. ಚೆನ್ನಾಗಿ ತಿನ್ಬಿಟ್ಟು ರೆಡಿ ಆದೆ. ಆಂಬುಲೆನ್ಸ್ ಬಂತು. ನನ್ನನ್ನೇ ತಕೊಂಡು ಸೀದಾ ಶೇಷಾದ್ರಿಪುರಂ ಅಪೋಲೋಗೆ ಬಂದ್ವಿ. ಅಡ್ಮಿಷನ್ ಆಗಿತ್ತು. ಯಾಕಂದ್ರೆ ಆಲ್ರೆಡಿ ಪ್ರೀ ಅಪ್ರೂವಲ್ ಇನ್ಶೂರೆನ್ಸ್ ನ ತಗೊಂಡಿದ್ದ ಕಾರಣ ಏನು ಪ್ರೊಸೀಜರ್ ಇಲ್ಲ, ಸೀದಾ ತಗೊಬಂದು ವಾರ್ಡಿಗೆ ಹಾಕಿದ್ರು. ಬರ್ತಾ ಇದ್ದಂಗೆ BP ಎಲ್ಲ ಟೆಸ್ಟ್ ಮಾಡಿದ್ರು, ಫುಲ್ ನಾರ್ಮಲ್ ಆಗಿತ್ತು. ಈಗ ಏನಿದ್ರು 2 ಗಂಟೆಗೆ ಸರ್ಜರಿಗೆ ಕರ್ಕೊಂಡು ಹೋಗ್ತಾರೆ. ಈ ಲೆಗ್ ನ ಉಳಿಸ್ಕೊಳ್ಳಕ್ಕೆ 1 ಲಾಸ್ಟ್ ಲೆಗ್ ಸರ್ಜರಿ ಮಾಡಬೇಕಾಗಿದೆ. 1.5 ಅವರ್ ಪ್ರೊಸೀಜರು ಆಗುತ್ತೆ. ಇಟ್ಸ್ ಓಕೆ. ನಾನು ಧೈರ್ಯಗೆಡಲ್ಲ. ಫುಲ್ ಧೈರ್ಯದಲ್ಲಿ ಜೋಶಲ್ಲಿ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ತೀನಿ. ಯಾಕಂದ್ರೆ ಈಗ ನಾನು ಧೈರ್ಯ ಕೆಟ್ಟರೆ ನಾನು ಹುಷಾರಾಗೋದು ತುಂಬಾ ಲೇಟ್ ಆಗುತ್ತೆ. ಧೈರ್ಯ ಗೆಡಬಾರ್ದು, ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಬೇಕು ಅಂತ ನಮ್ಮಮ್ಮ ಬೇರೆ ಹೇಳ್ಬಿಟ್ಟವ್ರೆ. ಒಂದ್ ತೊಡೆಯಿಂದ ಇನ್ನೊಂದ್ ತೊಡೆಗೆ ಕಿತ್ಬಿಟ್ಟು ಸ್ಕಿನ್ ಗ್ರಾಫ್ಟಿಂಗ್ ನ ಮಾಡ್ತಾರೆ. ಇಟ್ಸ್ ಓಕೆ. ಈಗ ರಿಕವರಿ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ನಾನು ಫೇಸ್ ಮಾಡಬೇಕು. ಫುಲ್ ಧೈರ್ಯದಲ್ಲಿ ಹೋಗಿ ಬರ್ತೀನಿ. ಯಾಕಂದ್ರೆ ನೀವೆಲ್ಲ ಪ್ರೇಯರ್ ಮಾಡ್ತಾ ಇದ್ದೀರಾ ಅಂತ ನನಗೆ ನಂಬಿಕೆ ಇದೆ. ಸರ್ಜರಿ ಆದ್ಮೇಲೆ ಸಿಗೋಣ, ಅಪ್ಡೇಟ್ ಕೊಡ್ತೀನಿ. ಬಾಯ್.